ಅದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿತ್ತು. ಮೀಸಲಾತಿ ನಿಗದಿ ಮಾಡಿ ಪರ್ಮಿಷನ್ ಕೊಟ್ಟರೆ ಸರ್ಕಾರ ನಾಳೆ ಎಲೆಕ್ಷನ್ ಮಾಡಲಿಕ್ಕೆ ತಯಾರಿದೆ. ಅದಕ್ಕೆ ನಾನು ಈಗ ಸರ್ಕಾರಕ್ಕೂ ಕೂಡ ಮೊನ್ನೆಲ್ಲ ಪ್ರಿಯಾಂಕಾ ಖರ್ಗೆ ಅವರು, KPC ಅಂತಕ್ಕಂಥ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲರೂ ಸೂಚನೆ ಕೊಟ್ಟರೆ ಚುನಾವಣೆ ಬಂದರೆ ನಾವು ಈಗ ಫೇಸ್ ಮಾಡೋಕ್ಕೆ ತಯಾರಿದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಬೆಳಗ್ಗೆ ಸ್ಥಳೀಯ ಸಂಸ್ಥೆಗಳ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಮಾಜಿ ಶಾಸಕರು ನಮ್ಮೆಲ್ಲರ ಹಿರಿಯಂಥ ಸನ್ಮಾನ್ಯ DR ಪಾಲ್ ಸಾಹೇಬರು ಅಣ್ಣಿಗೇರಿಯಲ್ಲಿ ನಗರ ಸ್ವಚ್ಛತೆಯ ಕಾರ್ಯಕ್ರಮವನ್ನು ನಮ್ಮ ಅಣ್ಣಿಗೇರಿ ನಮ್ಮ ನಗರವನ್ನು ಸ್ವಚ್ಛ ಇಡಬೇಕು ಅನ್ನೋಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ವಿ. ಇವತ್ತು ದಾಸೋಹ ಮಠದ ಪೂಜ್ಯರು ಕೂಡ ಇದ್ದರು, ಎಲ್ಲ ಪುರಸಭೆ ಅಧ್ಯಕ್ಷರು ಕೂಡ ಎಲ್ಲ ಸದಸ್ಯರು ಕೂಡ ಇದ್ದರು. ಒಂದು ಒಳ್ಳೆ ರೀತಿ ಕಾರ್ಯಕ್ರಮವನ್ನು ಕೊಟ್ಟಿವಿ. ಅದ್ರ ಕೂಡ ಭಾಳ ದಿವಸದ ಸಮಸ್ಯೆ ಇದ್ದಂಥ ಮಜ್ಜಿಗುಡ್ಡ ಮತ್ತು ಅಣ್ಣಿಗೇರಿ ರಸ್ತೆನ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಭೂಮಿ ಪೂಜೆ ಮಾಡೀವಿ. ಇವತ್ತು ಅಣ್ಣಿಗೇರಿ ಟು ಬೆಂತೂರು ರಸ್ತೆ ಇದರ 1 ಕೋಟಿ ರೂಪಾಯಿದಲ್ಲಿ ಪೂಜೆ ಮಾಡೀವಿ. ಇನ್ನೂ ಇದಕ್ಕೆ 5 ಕಿಲೋಮೀಟ್ರ್ ಬೇಕು, 5 ಕೋಟಿ ರೂಪಾಯಿ ಬೇಕಾಗೈತಿ. ಅಲ್ಲಿ ಹೆಚ್ಚುವರಿ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಯಾರು ಮಹಾತ್ಮ ಗಾಂಧಿ ವಿರುದ್ಧ ನಿರ್ಣಯ ಮಾಡ್ತಾರೆ, ಭಾರತ ದೇಶಕ್ಕೆ ಮಹಾತ್ಮ ಗಾಂಧಿ ಅಂದರೆ ದೇವರಂತ ತಿಳ್ಕೊಂಬಂದ್ವಿ. ಆ ಬದಲಾವಣೆ ಮಾಡ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಅದನ್ನು ಹಿಂಪಡಿಬೇಕಂತ ತಿಳ್ಕೊಂಡು ಹೇಳಿ ನಾವೆಲ್ಲರೂ ಒತ್ತಾಯ ಮಾಡೀವಿ. ಇಡೀ ದೇಶದ ಕೂಗಿದು ಅವರು ಸ್ವಲ್ಪ ಗಮನ ಕೊಡ್ಬೇಕಂತ ವಿನಂತಿ ಮಾಡಿ ಮೊದಲೇಕೇನು ಮಹಾತ್ಮ ಗಾಂಧಿ ಹೆಸರಿತ್ತು, ಮಹಾತ್ಮ ಗಾಂಧಿ ಹೆಸರೇ ಇಡಬೇಕು ಅನ್ನೋದು ಒತ್ತಾಯ ನಮ್ಗೆ. ಯಾರು ಕೊಟ್ಟರು ಒಳ್ಳೆ ಅಂತಾರೆ. ಅವಕಾಶ ಸಂದರ್ಭ ಸಮಯ ಬಂದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ.